ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ಹನುಮನ ಬಗ್ಗೆ ವಿಚಾರವನ್ನ ತಿಳಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ, ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಅಂತ ಹೇಳುವಂಥ ವಿಚಾರ ಇದೆ. ಮಂತ್ರಾತ್ಮಕ ಆಂಜನೇಯ ಒಂದು ಶಕ್ತಿಯುತವಾದಂಥ ಮಂತ್ರಗಳಲ್ಲಿ ಈ ಮಂತ್ರ ಕೂಡ ಒಂದು. ನಾನು ಆಗ್ಲೇ ಹೇಳಿದಾಗೆ ಮನೋಜವ ಅಂತಂದ್ರೆ ಮನಸ್ಸಿನಲ್ಲಿ ಇರುವಂಥವನು ಅಥವಾ ಹುಟ್ಟುವಂಥವನು ಅಂತ ಹೇಳಿ. ಹನುಮನನ್ನ ನೀವು ಕೂತು ಪೂಜೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹನುಮನನ್ನ ನೀವು ಮನಸ್ಸಿನಲ್ಲಿ ನೆನೆದರೆ ಸಾಕು, ಅವನು ನಿಮ್ಮ ಮನಸ್ಸಿನಲ್ಲಿ ಬಂದು ನೆಲೆ ಊರ್ತಾನೆ ಅಂತ ಹೇಳಿ. ಇಂತಹ ಅಪ್ರತಿಮ ಭಕ್ತನ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ, ನಾವು ಕೇಳ್ತಾ ಇದ್ದೇವೆ, ನಾವೇ ಧನ್ಯರು ಅಂತ ಅನಿಸುತ್ತೆ. ಹನುಮ ಸ್ವಾಮಿ ಭಕ್ತ, ನಿಮಗೆಲ್ಲ ಗೊತ್ತೇ ಇದೆ. ನಿಷ್ಠಾವಂತ, ನಿಸ್ವಾರ್ಥಿ ಕೂಡ ಹೌದು, ಬಹಳ ತ್ಯಾಗಮಯಿ ಕೂಡ ಹೌದು. ಎದೆ ಬಗೆದು ತನ್ನ ಸ್ವಾಮಿಯಾದಂತಹ ಶ್ರೀರಾಮಚಂದ್ರನನ್ನ ತೋರಿಸಿದಂತಹ ಮಹಾನ್ ಭಕ್ತ ಈ ಹನುಮ. ಈ ಹನುಮ ಬಹಳಷ್ಟು ಕುತೂಹಲಕಾರಿಯಾದಂತಹ ಮತ್ತು ಬಹಳಷ್ಟು ನಂಬಲು ಅಸಾಧ್ಯವಾದಂತಹ ಕೆಲಸಗಳನ್ನು ತನ್ನ ಜೀವಿತಾವಧಿಯಲ್ಲಿ ಮಾಡಿದ್ದಾನೆ ಅಂದರೆ ಅತಿಶಯೋಕ್ತಿಯಲ್ಲ. ಈಗ ಕೆಲವೊಂದಷ್ಟು ಕುತೂಹಲಕಾರಿಯಾದಂತಹ ಇಂತಹ ಸಂಘಟನೆಗಳನ್ನ ಅಥವಾ ಇಂತಹ ಘಟನೆಗಳನ್ನ ಹೇಳುವಂತಹ ಪ್ರಯತ್ನವನ್ನ ಈ ಉಪನ್ಯಾಸ ಮಾಲಿಕೆಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಒಂದೊಂದಾಗಿ ಅದನ್ನ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ರಾಮ ಸೇತು ನಿರ್ಮಾಣವನ್ನ ಮಾಡುವಂತಹ ಸಂದರ್ಭ. ಹನುಮ ರಾಮನ ಆಶೀರ್ವಾದವನ್ನು ಪಡೆದು ಲಂಕೆಗೆ ಹಾರಿ ಅಲ್ಲಿ ಸೀತೆಯ ಇರುವಿಕೆಯನ್ನು ಕಂಡು ಸೀತೆಯನ್ನ ಸಂದರ್ಶಿಸಿ ಲಂಕಾ ದಹನ ಮಾಡಿ ವಾಪಸ್ಸು ರಾಮನ ಬಳಿಗೆ ಬಂದು ಸೀತೆಯ ಇರುವಿಕೆಯನ್ನ ಪ್ರಚುರಪಡಿಸ್ತಾನೆ, ಸಾಬೀತುಪಡಿಸ್ತಾನೆ. ಅದು ನಮಗೆಲ್ಲ ಗೊತ್ತಿದೆ. ಅದಾದ್ಮೇಲೆ ಈಗ ಹುಟ್ಟುವಂತಹ ಮತ್ತೊಂದು ಅಗಾಧವಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಲಂಕೆಯನ್ನ ತಲುಪೋದಾದ್ರೂ ಹೇಗೆ ಅಂತ ಹೇಳಿ. ನೋಡಿದ್ರೆ ಹಿಂದೆ ವಾನರ ಸೇನೆಯೇ ಇದೆ ಮತ್ತು ಸಮುದ್ರವನ್ನ ಹಾರಿ ಲಾಂಘಿಸುವಂತಹ ಶಕ್ತಿ ಇನ್ಯಾರಿಗೂ ಇಲ್ಲ. ಹಾಗಾದ್ರೆ ಲಂಕೆಯನ್ನು ತಲುಪೋದು ಹೇಗೆ ಅಂತ ಹೇಳಿ. ಆಗ ಹನುಮನ ಉಪಾಯವನ್ನ ಎಲ್ಲರೂ ಮೆಚ್ಚುತ್ತಾರೆ. ಅದೇನಪ್ಪಾ ಅಂತಂದ್ರೆ, ಹನುಮ ಹೇಳ್ತಾನೆ, ಇಲ್ಲಿಂದ ಲಂಕೆಗೆ ಒಂದು ಸೇತುವೆಯನ್ನ ನಿರ್ಮಾಣ ಮಾಡೋಣ ಅಂತ ಹೇಳಿ. ಅದು ಹೇಗೆ ಅಂತೇಳಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ಕೇಳಿದಾಗ ಹನುಮ ಹೇಳ್ತಾನೆ. ಈ ಆಶ್ಚರ್ಯಚಕಿತವಾದಂತಹ ವಿಚಾರವನ್ನ ಹನುಮ ಹೇಳಿದಾಗ ಎಲ್ಲರೂ ಕೂಡ ಒಂದೊಂದೇ ಬಂಡೆಗಳನ್ನ ತೆಗೆದು ತನ್ನ ಸ್ವಾಮಿಯಾದಂತಹ ಶ್ರೀರಾಮನ ಹೆಸರನ್ನ ಆ ಬಂಡೆಯ ಮೇಲೆ ಬರೆದು ಅದನ್ನ ವಾನರರ ಕೈಗೆ ಕೊಡ್ತಾನೆ. ಆ ವಾನರ ಕಪಿಗಳು ಹೋಗಿ ಆ ಬಂಡೆಯನ್ನ ನೀರಿನ ಮೇಲೆ ಹಾಕಿದಾಗ ಏನು ಆಶ್ಚರ್ಯ, ಆ ಬಂಡೆ ತೇಲ್ತಾ ಇದೆ. ಇದು ಪ್ರಾಕೃತಿಕ ನಿಯಮಕ್ಕೆ ವಿಪರೀತವಾದದ್ದು. ಇದನ್ನ ಕಂಡಂತಹ ಪ್ರತಿಯೊಬ್ಬರು ಕೂಡ, ಜಾಂಬವಂತನಿಂದ ಹಿಡಿದು ಅಂಗದನ ತನಕ ಪ್ರತಿಯೊಬ್ಬರು ಕೂಡ ಬಹಳ ಆಶ್ಚರ್ಯ ಪಡ್ತಾರೆ. ಹೀಗೆ ಶ್ರೀರಾಮ ಎಂದು ಬರೆದಂತಹ ಬಂಡೆಗಳನ್ನ ತಾವೆಲ್ಲರೂ ಕೂಡ ತೆಗೆದುಕೊಂಡು ಹೋಗಿ ಸಮುದ್ರದ ನೀರಿನ ಮೇಲೆ ಹಾಕಿದಾಗ ಆ ಬಂಡೆಗಳು ತೇಳೋದನ್ನು ನೋಡಿ ಬಹಳ ಖುಷಿಪಟ್ಟು ಈ ಕೆಲಸದಲ್ಲಿ ಮಗ್ನರಾಗ್ತಾರೆ. ಹನುಮ ಸ್ವತಃ ತಾನೇ ಕೂತು ಬಂಡೆಗಳನ್ನ ಒಂದೊಂದಾಗಿ ಹೆಕ್ಕಿ ಅದರ ಮೇಲೆ ರಾಮ ನಾಮವನ್ನ ಬರೆದು ಅದನ್ನ ವಾನರರ ಕೈಗೆ ಕೊಡ್ತಾ ಇರ್ತಾನೆ. ಇದನ್ನ ಸ್ವಲ್ಪ ದೂರದಲ್ಲೇ ಕುಳಿತಂತಹ ರಾಮಚಂದ್ರ ವೀಕ್ಷಿಸಿ ತನ್ನ ಕುತೂಹಲವನ್ನ ತಡೆಯಲಾರದೆ ಬಂದು ತಾನು ಕೂಡ ಒಂದು ಬಂಡೆಯನ್ನ ಎತ್ತಿ ಸಮುದ್ರಕ್ಕೆ ಎಸೆತಾನೆ. ಆದ್ರೆ ಏನು ಆಶ್ಚರ್ಯ, ರಾಮ ಹೆಸೆದಂತ ಬಂಡೆ ತೇಲ್ತಾ ಇಲ್ಲ, ಅದು ಮುಳುಗೋಯ್ತು. ಇದನ್ನ ಕಂಡಂತ ರಾಮ, ನೀನು ನನ್ನ ಹೆಸರನ್ನ ಬಂಡೆಯ ಮೇಲೆ ಬರೆದು ಹಾಕಿದ್ರೆ ಆ ಬಂಡೆ ತೇಲ್ತಾ ಇದೆ, ಆದ್ರೆ ನಾನೇ ಸ್ವತಃ ರಾಮ ಹೋಗಿ ಬಂಡೆಯನ್ನ ಹಾಕಿದ್ರೆ ಮುಳುಗೋಗುತ್ತಲ್ಲಪ್ಪ ಹನುಮ, ಇದು ಹೇಗೆ ಅಂದಾಗ ಹನುಮ ಮುಗುಳ್ನಕ್ಕು ಹೇಳ್ತಾನೆ, ಸ್ವಾಮಿ, ಇದು ನನ್ನ ಭಕ್ತಿ ಅಷ್ಟೇ. ರಾಮನಿಗಿಂತ ರಾಮನಾಮದ ಒಂದು ಶಕ್ತಿಯನ್ನ ತೋರಿಸುವಂತಹ ಈ ಒಂದು ಸುಂದರ ಘಟನೆ ಈಗಲೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಂತು ಬಿಟ್ಟಿದೆ. ಒಂದು ಅಳಿಲು ರಾಮ ಸೇತುವೆಯನ್ನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತಾನು ಕೂಡ ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ತಾನು ಕೂಡ ತನ್ನ ಮೈಯನ್ನ ಒದ್ದೆ ಮಾಡಿ ನೀರಿನಲ್ಲಿ ಬಂದು ಮರಳಲ್ಲಿ ಒದ್ದಾಡಿ ಮತ್ತೆ ಹೋಗಿ ಆ ಬಂಡೆಗಳ ಮಧ್ಯದಲ್ಲಿ ಆ ಮರಳನ್ನ ಬೀಳಿಸಿ ಬರ್ತಾ ಇರುತ್ತೆ. ಇದನ್ನ ಸುಮಾರು ದಿನ ಗಮನಿಸಿದಂತಹ ರಾಮ ಆ ಅಳಿಲನ್ನ ತನ್ನ ಕೈಯಲ್ಲಿ ಹಿಡಿದು ಸುಂದರವಾದಂತಹ ಪುಟ್ಟ ಒಂದು ಸೇವೆಯನ್ನ ಮೆಚ್ಚಿ ತನ್ನ ಬೆರಳುಗಳಿಂದ ಪ್ರೀತಿಯಿಂದ ಆ ಅಳಿಲಿನ ಒಂದು ದೇಹವನ್ನ ನೇವರಿಸ್ತಾನೆ.
ಆಗ ಏನು ಆಶ್ಚರ್ಯ, ಆ ಅಳಿಲಿನ ದೇಹದ ಮೇಲೆ ರಾಮನ ಪ್ರೀತಿಯ ಬೆರಳುಗಳು ಮೂಡುತ್ತವೆ. ಅದು ಈಗಲೂ ಕೂಡ ನೀವು ಅಳಿಲಿನ ಮೇಲೆ ನೋಡಬಹುದು ಅಂತ ಹೇಳ್ತಾರೆ. ಇನ್ನೊಂದು ಕುತೂಹಲಕಾರಿಯಾದಂಥ ವಿಚಾರ ಏನಪ್ಪಾ ಅಂತಂದ್ರೆ, ಮೇಘನಾಥನ ಆಯುಧದ ಒಂದು ಪ್ರಹಾರದಿಂದ ಲಕ್ಷ್ಮಣ ಪ್ರಜ್ಞಾಹೀನನಾದಾಗ ಸಂಜೀವಿನಿ ಗಿಡಮೂಲಿಕೆಯನ್ನ ತರಬೇಕು ಅಂತೇಳಿ ರಾವಣನ ರಾಜವೈದ್ಯ ಅನ್ನಂತಹ ಸುಷೇಣ ಹೇಳಿದಾಗ ಅದನ್ನ ತರುವಂತಹ ಪ್ರಯತ್ನವನ್ನ ಯಾರು ಮಾಡ್ತಾರೆ ಅಂತ ಹೇಳಿದಾಗ ಆಂಜನೇಯ ತಾನೇ ಮುಂದೆ ಬಂದು ಹೇಳ್ತಾನೆ, ಇದು ಎಲ್ಲಿದೆ ಹೇಳಿ, ನಾನು ಹೋಗ್ತಾ ಇರ್ತೇನೆ ಅಂತ. ಹಿಮಾಲಯದ ತೊಪ್ಪಲಲ್ಲಿ ಇರುವಂತಹ ಒಂದು ಸುಮೇರು ಪರ್ವತದಲ್ಲಿ ಈ ಸಂಜೀವಿನಿ ಗಿಡಮೂಲಿಕೆ ಸಿಗುತ್ತೆ ಅಂತ ಹೇಳಿದಾಗ ಹಿಂದೆ ಮುಂದೆ ನೋಡೋದಲ್ಲೇ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೀಲ ಮಹಾಗಿರಿಯನ್ನ ತಲುಪಿ, ಅಂದ್ರೆ ನೀಲಿ ಬಣ್ಣದಿಂದ ಪ್ರಜ್ವಲಿತವಾದಂತಹ ಒಂದು ಗಿರಿಯನ್ನ ತಲುಪಿ ಅಲ್ಲಿ ನೋಡ್ತಾನೆ. ಸಂಜೀವಿನಿ ಯಾವುದು ಅಂತ ಗೊತ್ತಾಗ್ದಲೆ ನೀಲ ಮಹಾಗಿರಿಯನ್ನ ಹೊತ್ತು ಬರ್ತಾ ಇರ್ತಾನೆ. ಆ ಹೊತ್ತು ತರುವಂತಹ ಪ್ರಯತ್ನವನ್ನ ಮಾಡಿದಾಗ ಹೊತ್ತು ತಂದು ಲಕ್ಷ್ಮಣನ ಜೀವ ಉಳಿಸ್ತಾನೆ ಅಂತ ಕೂಡ ಇದೆ. ಆದ್ರೆ ನಿಮ್ಗೆ ಈ ವಿಚಾರ ಗೊತ್ತಿದೆ, ಆದ್ರೆ ಇನ್ನೊಂದು ವಿಚಾರ ನಿಮಗೆ ಗೊತ್ತಿರೋ ಮತ್ತಿಲ್ಲ. ಅದೇನಪ್ಪಾ ಅಂತಂದ್ರೆ, ಹನುಮ 2 ಬಾರಿ ಈ ಸುಮೇರು ಪರ್ವತವನ್ನ ಅಥವಾ ಸಂಜೀವಿನಿ ಗಿಡಮೂಲಿಕೆಗೆ ಉಳ್ಳಂತಹ ಒಂದು ಪರ್ವತವನ್ನ ಎತ್ತಿದ್ದ ಅಂತ ಹೇಳಿ. ಅದು ತಾನು ಚಿಕ್ಕವನಿದ್ದಾಗ ದೇವಗುರು ಬೃಹಸ್ಪತಿಯ ಆಜ್ಞೆಯ ಮೇರೆಗೆ ಸಮುದ್ರದಿಂದ ಸುಮೇರು ಪರ್ವತವನ್ನ ಎತ್ತಿದಂತಹ ಹನುಮ ಅದನ್ನ 2ನೇ ಬಾರಿ ಮತ್ತೆ ಹೊತ್ತು ತರ್ತಾನೆ ಅಂತ ಹೇಳಿ ವಿಚಾರ ಕೂಡ ಇದೆ. ಹನುಮನ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಹೇಳ್ತಾರಲ್ವಾ, ಹನುಮನ ಒಂದು ಧ್ಯಾನವನ್ನ ನೀವು ಮನಸ್ಸಲ್ಲಿ ಮಾಡಿದ್ರೆ ನಿಮಗೆ ಗೊತ್ತಿಲ್ಲದಲೇ ಒಂದು ತೇಜೋಪೂರ್ಣವಾದಂತಹ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಅಂತ ಹೇಳಿ. ಅದಕ್ಕೆ ಹನುಮನ ಕೀರ್ತನೆಯನ್ನ ಅಥವಾ ಹನುಮನ ಭಜನೆಯನ್ನ ಮಾಡುವಂತಹ ಕೆಲಸವನ್ನ ಎಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಈ ಒಂದು ಉಪನ್ಯಾಸ ಮಾಲಿಕೆಯನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತೇನೆ. ನಮಸ್ಕಾರಗಳು.